ನಾವೇನ್ ನಿಮ್ಮ ಹತ್ರ ತುಡುಗು ಮಾಡಕತ್ತಿಲ್ಲ, ನಿಮ್ ಸರ್ಕಾರದಾಗ ಅನುದಾನ ಕೊಡ್ರಿ ಅನ್ನಕತ್ತಿಲ್ಲ, ನಿಮ್ ಸರ್ಕಾರದಿಂದ ವಿವಿಧ ಯಾವುದೇ ಒಂದು ಬೇಡಿಕೆಗಳು ಕೇಳಕತ್ತಿಲ್ಲ. ನಾವು ದುಡ್ದು ನಮಗ್ ಬೆಲೆ ಕೊಡ್ರಿ, ನಿಗದಿತ ಬೆಲೆ ಕೇಳಕತ್ತೀವಿ. ಪಕ್ಕದ ರಾಜ್ಯದೊಳಗೆ ಮಹಾರಾಷ್ಟ್ರದೊಳಗೆ ಏನು ಕೊಡಾಕತ್ತಾರಲ್ಲ ಅದರ ಬೆಲೆ ಕೊಡ್ರಪ್ಪ ಅಂತಂದ್ರು ಸಹಿತ ನೀವು 50 ರೂಪಾಯಿ ಹೆಚ್ಚಿಗೆ ಕೊಡ್ತೋತಿರಲ್ಲ, ನಿಮ್ಗೆ ನಾಚಿಕೆ ಬರೋದಿಲ್ಲ ರಾಜಕಾರಣಿಗಳೇ. ನಾವು 100 ಸರಿ ಕೇಳಿದೀವಿ ನಿಮ್ಮನ್ನ, 3 ತಿಂಗಳಿಂದ ಸತತ 3 ತಿಂಗಳಿಂದ ಕೇಳ್ಕೊತ ಬಂದಿದ್ದೀವಿ. ಈಗ ಬಂದು 200 ರೂಪಾಯಿ ಹೇಳ್ತೀರಿ ಅಂತಂದ್ರ ನಿಮ್ಗೆ ನಾಚಿಕೆ ಬರಬೇಕು. ಯಾಕಂತ ಕೇಳಿದ್ರೆ ಮಹಾರಾಷ್ಟ್ರ ರಾಜ್ಯ ನಮ್ಮ ರಾಜ್ಯದ ದೂರಿನ ರಾಜ್ಯ ಅಲ್ಲ, ನಮ್ಮ ಹತ್ತಿರದ ರಾಜ್ಯ, ನಮ್ಮ ಗಡಿ ರಾಜ್ಯ. ಅದು ನಮ್ಮ ಗಡಿ ರಾಜ್ಯದೊಳಗನ ಇವತ್ತ 3,475 ರೂಪಾಯಿ ಕೊಡಾಕತ್ತಾರ. 25,000 ರೂಪಾಯಿ ಕಡಿಮೆ 3,500 ರೂಪಾಯಿ ಕೊಡಾಕತ್ತಾರ. ನೀವು 25 ರೂಪಾಯಿ ನಮಗ್ ಕೊಡಾಕ ನೀಡುತ್ತಂದ್ರ ರಾಜಕೀಯ ಮಾಡಿಬಿಟ್ಟು ಹೋಗಿಬಿಡ್ರಿ, ಇಲ್ಲಂತ ಫ್ಯಾಕ್ಟ್ರಿ ಎಲ್ಲ ಬಂದ್ ಮಾಡ್ರಿ. ನಾವು ಗಾನ ಆಡ್ತೀವಿ, ಗಾನ ಆಡಿ ಬದುಕುತ್ತಾಕತ್ತ ನಾವು ರೈತರಿಗೈತಿ. ನಾವತ್ತ ಗಾನ ಆಡಿ ಬೆಲ್ಲ ಮಾರ್ಕೊಂಡಾರು ತಿಂತೀವಿ, ಇಲ್ಲಂದ್ರ ಕಬ್ಬು ಬೆಳಿದಾರ ಬಿಡ್ತೀವಿ. ನಾವು ರೈತರೆಲ್ಲ ಹಾಕೊಂಡು ನಿರ್ಧಾರ ತಗೋತೀವಿ, ನೀವು ಫ್ಯಾಕ್ಟ್ರಿ ಬಂದ್ ಮಾಡಿಬಿಡ್ರಿ. ಇಲ್ಲ ಅಂತಂದ್ರ ಇವತ್ತಿಂದ ಇವತ್ತ ಈಗಿಂದ ಈಗ ಬಂದ ಇದೇ ವೇದಿಕೆ ಮ್ಯಾಗ ಬೆಲೆ ಘೋಷಣೆ ಮಾಡ್ರಿ. ನೀವು ಬೆಲೆ ಘೋಷಣೆ ಮಾಡ್ರಿ, ಇಲ್ಲ ಅಂತಂದ್ರ ಫ್ಯಾಕ್ಟ್ರಿ ಬಂದ್ ಮಾಡ್ರಿ. ನಾವೇನ್ ನೋಡ್ರಿ ನಿಮ್ನ ಎಲ್ಲಾ ಕೇಳಾಕತ್ತಿಲ್ಲ, ನಿಮ್ನ ಅರ್ಧ ಲಾಭ ಕೇಳಾಕತ್ತಿಲ್ಲ. ನಿಮ್ಮ ಲಾಭ ಎಷ್ಟು ಬರ್ತೈತಿ, ನೀವು ಮಳ್ಳಿ ಒಳಗೆ ಎಷ್ಟು ಹೋಗ್ತೀರಿ, ಸಕ್ರಿ ಒಳಗೆ ಎಷ್ಟು ಹೋಗ್ತೀರಿ, ಸ್ಪೀಡ್ ಒಳಗೆ ಎಷ್ಟು ಹೋಗ್ತೀರಿ, ಎಲ್ಲಾನು ವಿವರಣೆ ಮಾಡಕತ್ರ ಸಂಜೆನ ಬೇಕ. ನಾ ಎಲ್ಲಾ ಹೇಳುದಿಲ್ಲ ನಿಮ್ಗ, ಎಲ್ಲಾದ್ರೂ ಲಾಭ ತೊಂದಿರ್ತೀರಿ. ನಮ್ಗ ಅದನ್ನೆಲ್ಲಾ ಕೊಡ್ಬೇಡ್ರಿ. 3,500 ಕೊಡ್ರಿ ಸಾಹೇಬ್ರ, ಅಷ್ಟ ಸಾಕು ನಮಗ. ಅಷ್ಟ್ರೊಳಗ ನಾವು ಹೊಟ್ಟಿ ತುಂಬ್ಕೋತೀವಿ. ಇಲ್ಲ ಅಂತಂದ್ರ ನಿಮ್ಗ ಅದು ನಿಗದಿಲ್ಲ ಅಂದ್ರ 2017ರಿಂದ ನಮ್ಮ ಕಬ್ಬು ನೀವು 2,800 3,000 ತಗೊಳಕತ್ತೀರಿ. ಅವತ್ತು 35,000 ರೂಪಾಯಿ ಬಂಗಾರ ಇತ್ತ, ಇವತ್ತು ನೀವು 35,000 ಕೊಡಿಸುವಂತ ಕೆಲಸ ಮಾಡ್ರಿ. ಮಾನ್ಯ ಸಿದ್ದರಾಮಯ್ಯನವ್ರೇ ಕೊಡಿಸ್ತೀರಿ ಅದನ್ನ, ಅದು ನಿಮಗೆ ನೀಗುವುದಿಲ್ಲ. ಇವತ್ತು ನಮ್ಮ ಸಕ್ರಿಗೆ ಅವತ್ತು ನೀವು 30 ರೂಪಾಯಿ ಕೊಡ್ತಿದ್ರಿ, 32 ರೂಪಾಯಿ ಕೊಡ್ತಿದ್ರಿ, ಇವತ್ತು 45 50 ತಗೊಳಕತ್ತೀರಿ. ಅದನ್ನಾರ ಮಾಡ್ರಿ. ಅದನ್ನ ಇವತ್ತು ನಮ್ಗೆ 32 ರೂಪಾಯಿ ಕೊಡ್ರಿ. ನಮ್ಗೆ ಇಷ್ಟ ಕಬ್ಬನ ವೈರಿಪ್ಪ, ನಾವು ಅಷ್ಟಕ್ಕ ಕಳಿಸ್ತೀವಿ. 35,000 ರೂಪಾಯಿ ಬಂಗಾರ ಕೊಡ್ರಿ, ನಾವು ಕೊಳ್ಳ ಬಂಗಾರ ಹಾಕೋತೀವಿ. ನೀವು ಅಷ್ಟ ಹಾಕೊಂಡ್ ಅಡ್ಯಾಡ್ ಮಾಡ್ರಿ, ನಮಗೂ ಹಾಕ್ರಿ. ಯಾಕಂತಂದ್ರ ನಾವು ದುಡ್ದ್ರಾಗ ನಮ್ಮ ಟ್ಯಾಕ್ಸ್ ದೊಳಗ ನೀವು ಸರ್ಕಾರ ನಡೆಸ್ತೀರಿ. ನಮ್ಮ ಟ್ಯಾಕ್ಸ್ ನಿಮ್ಗೆ ಬಂದಿಲ್ಲ ಅಂತ ನಿಮ್ ಸರ್ಕಾರ ನಡೆಯಂಗಿಲ್ಲ. ಯಾವುದೇ ಸರ್ಕಾರ ಇರ್ಲಿ, ನಾವಿಲ್ಲಿ ಪಕ್ಷಗಳಂತ ಓದಿಲ್ಲ. ಯಾವುದೇ ಸರ್ಕಾರ ಇದ್ರು ಸರ್ಕಾರ ನಡಿಬೇಕಾಗಿತ್ತ ನಮ್ಮ ರೈತರನ್ನ ನಡೀತಿರ್ತೈತಿ. ಆದ್ರೆ ನೀವು ಪ್ರತಿ ಸಾರಿ ಹೇಳ್ತಿರ್ತೀರಿ ವೇದಿಕೆಗಳ ಮೇಲೆ, ರೈತರನ್ನ ಇವತ್ತು ನಮ್ ಬೆನ್ನೆಲುಬು ಅಂತೇಳಿ. ರೈತರ ಕನ್ನ ನೀರು ಬರತ್ತಿಲ್ಲಪ್ಪ, ರಕ್ತ ಬರಾಕತೈತಿ, ನೋಡಾಕತ್ತೀರಿ 3 ತಿಂಗಳಿನಿಂದ. ಈ ಹೋರಾಟ ಇವತ್ತಿಂದಲ್ಲ, 3 ತಿಂಗಳಿಂದ ನಿಮ್ಮ ಮನವಿ ಕೊಡಾಕತ್ತೀವಿ. ಎಲ್ಲಾ ಫ್ಯಾಕ್ಟ್ರಿಗೆ ಕೊಟ್ಟಿವಿ, ಎಲ್ಲಾ ಡಿಸಿಗಳಿಗೆ ಕೊಟ್ಟಿವಿ. ಕಬ್ಬು ಬೆಳಿಗಾರ ನೋಡ್ರಿ, ಇವತ್ತು ಅವ್ವಾಗಳು ಬಂದ್ ಕೂತಾರ, ಇಲ್ಲಿ ಅಜ್ಜಗಳು ಬಂದ್ ಕೂತಾರ. ನಮ್ ದನಗೋಳ ಕರಗೋಳ ಎಲ್ಲಾ ಮನೆಯಾಗ ಬಿಟ್ಟು ಬಂದಿವಿ. ಇನ್ನೊಂದ್ ಸ್ವಲ್ಪ ದಿವಸ ಬಿಟ್ರೆ ಅವು ಸಾಯ್ತಾವ, ನಾವು ಸಾಯ್ತೀವಿ. ನಾವು ಸತ್ತ ಮೇಲೆ ಬೆಲೆ ಘೋಷಣೆ ಮಾಡ್ಬೇಡ್ರಿ. ನಾವು ಸಾಯಕ್ಕೂ ಸಿದ್ರದೀವಿ. ನೀವ್ ಏನಾದ್ರೂ ನಮ್ಮನ್ನ ಅರೆಸ್ಟ್ ಮಾಡಿದ್ರಿ ಅಂತಂದ್ರ ಜೈಲಿಗೆ ಹೋಗಾಕೂ ಸಿದ್ರದೀವಿ. ನೀವ್ ಏನು ನಮ್ಮನ್ನ ಗುಂಡ್ ಹಾಕಿರ ಗುಂಡ್ ಹಾಕಿಸ್ಕೊಳಕ್ಕೂ ಸಿದ್ರದೀವಿ. ಆದ್ರ ನಮಗ್ ಬೆಲೆ ಬೇಕು. 3,500 ರೂಪಾಯಿ ಬೆಲೆ ಕೊಡ್ರಿ, ಅಷ್ಟ ಸಾಕು. ಇಲ್ಲ ಅಂತಂದ್ರ ನೀವ್ ಏನು ಗುಂಡ್ ಹಾಕಿರೋ ಹಾಕಿಸ್ಕೊಳಕ್ ರೆಡಿ ಇದೀವಿ. ನಾಳಿಂದ ನಾಳೆ ಹೆದ್ದಾರಿಯನ್ನು ಬಂದ್ ಮಾಡ್ತೀವಿ. ಹೆದ್ದಾರಿ ಬಂದಾಗೋದು ಮಾತ್ರ ಖಂಡಿತ. ಇಲ್ಲ ಅಂತಂದ್ರ ಇದೇ ವೇದಿಕೆ ಮೇಲೆ ಬಂದು ನೀವು ಬಿಲ್ ಘೋಷಣೆ ಮಾಡ್ರಿ. ನೀವು ಬಿಲ್ ಘೋಷಣೆ ಮಾಡಿದ್ರಿ ಅಂತಂದ್ರ ನಮ್ಮ ಹೋರಾಟ ಇಲ್ಲಿಗೆ ನಿಂದಿರ್ತೈತಿ. ಇಲ್ಲಂದ್ರ ಇದು ಹೋರಾಟ ಆಗಿ ಉಳಿದಿಲ್ಲ, ಇದೊಂದು ಕ್ರಾಂತಿ ಆಕ್ಕತಿ. ಈ ರೈತರು ಎಲ್ಲಾರು ಪರವಾಗಿ ಹೇಳ್ತಾ ಇದೀನಿ ನಾನು, ಇದು ಹೋರಾಟ ಆಗಿ ಉಳಿದಿಲ್ಲ, ಕ್ರಾಂತಿ ಆಕ್ಕತಿ. ಕ್ರಾಂತಿ ಮಾಡ್ಸಕ್ ಹೋಗ್ಬೇಡ್ರಿ. ಈ ಕ್ರಾಂತಿ ಮಾಡಿಸಿದ್ರಿ ಅಂತಂದ್ರ ನಿಮ್ಮ ಸರ್ಕಾರಕ್ಕೆ ಬೆಲೆ ಉಳಿದಿಲ್ಲ. ನೀವು ಸರ್ಕಾರಕ್ಕೆ ನಮ್ಮ ಕಬ್ಬಿನ ಹಿಂದೆ ಎಷ್ಟು ಟ್ಯಾಕ್ಸ್ ತಗೋತೀರಿ, ನಮ್ಮ ಕಬ್ಬಿನ ಒಂದೇ ಬೆಳೆಯಿಂದ ನೀವು ಎಷ್ಟು ಲಾಭಗಳನ್ನು ತಗೋತೀರಿ, ಅಷ್ಟೆಲ್ಲಾ ಇದ್ರು ಸಹಿತ ನೀವು ಸುಮ್ಮನೆ ಕುಂಡಿರ್ತೀರಲ್ಲ. ನಿಮಗ್ ನಾಚಿಕೆ ಬರ್ಬೇಕು ಮಾನ್ಯ ರಾಜಕಾರಣಿಗಳೇ. ನಾವ್ ಯಾರ್ದು ಹೆಸರು ತಗೊಳ್ಳೋದಿಲ್ಲ, ಎಲ್ಲಾ ರಾಜಕಾರಣಿಗಳಿಗೆ ಹೇಳ್ತಾ ಇದ್ದೀವಿ. ಯಾಕಂದ್ರೆ ಪ್ರಭಾವಿ ರಾಜಕಾರಣಿಗಳು ಬೆಳಗಾವಿ ಜಿಲ್ಲೆದಾಗ ಬಹಳಷ್ಟು ಮಂದಿ ಇದೀರಿ, ಒಬ್ಬರಿಬ್ಬರಲ್ಲ, ಬಹಳಷ್ಟು ಮಂದಿ ಇದೀರಿ. ಒಂದು ಸಣ್ಣ ಪುಟ್ಟ ಇಲೆಕ್ಷನ್ ಬಂದ್ರೆ ಸಾಕು, ಸಾಕಷ್ಟು ಬಂದು ಪ್ರಚಾರ ಮಾಡ್ತೀರಲ್ಲಪ್ಪ ನೀವು. ಇವತ್ತು ಬರ್ರಿ ಇಲ್ಲಿ ನಮ್ಮ ಎಲ್ಲಾ ಹುಕ್ಕೇರಿ ದಿನ ರೈತರು ಇವತ್ತು ಬೀದಿ ಕೂತಾರ. ಹೊಟ್ಟಿಗೆ ಊಟಿಲ್ಲ, ಕಣ್ಣಿಗೆ ನಿದ್ದಿಲ್ಲ, ರಾತ್ರಿ ಹಗಲಿ ಲೆಕ್ಕಿಸದೆ ಇವತ್ತು ಹೋರಾಟ ಮಾಡಕತ್ತಾರು.